ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಾಳೆ ದಿಂಡು ಇದರ ಅದ್ಭುತ ಗುಣ ಮತ್ತು ಪ್ರಯೋಜನಗಳು, ಇದನ್ನು ಹೇಗೆ ಬಳಸೋದು, ಯಾರ್ಯಾರು ಬಳಸ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು, ಇದರಿಂದ ಇರೋ ಲಾಭಗಳನ್ನ ಪಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅದೇ ಥರ ನೀವು ಕೂಡ ಕಟ್ ಮಾಡ್ಕೋಬೇಕು. ಈ ಬಾಳೆ ದಿಂಡಿನ ಮಧ್ಯಭಾಗದಲ್ಲಿ ಒಂದು ದಿಂಡಿರುತ್ತೆ, ಅದನ್ನು ನಾವು ಕಟ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೇಕು. ಪಲ್ಯ ಮಾಡ್ಕೊಳ್ಳೋದಕ್ಕಾಗಲಿ, ಕೋಸಂಬರಿ ಮಾಡ್ಕೊಳ್ಳೋದಕ್ಕಾಗಲಿ ಅದರ ಮಧ್ಯದಲ್ಲಿರುವಂತಹ ದಿಂಡನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ನಾನು ಇಲ್ಲಿ ಕಟ್ ಮಾಡಿಕೊಂಡು ಯಾವ ಥರ ತೆಗೆದಾಕಿದ್ದೀನಿ, ಅದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆಗಳನ್ನ ಏನು ತೆಗೆದಿಟ್ಟಿದ್ದೀನಿ ಅದೇ ಥರ ನೀವು ಕೂಡ ತೆಗೆದಿಟ್ಟು ಅದ್ರ ಮಧ್ಯಭಾಗದಲ್ಲಿ ನೋಡಿ, ಇವಾಗ ತೆಗಿತಾ ಇದ್ದೀನಲ್ವ, ಅದು ದಿಂಡು. ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಸೈಡ್ನ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದು ಕಟ್ ಮಾಡಿರ್ತೀವಲ್ವ, ಸ್ವಲ್ಪ ಕಪ್ಪಗಾಗಿರುತ್ತೆ, ಅದಕ್ಕಾಗಿ ಅದು ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೇಕು. ಇದನ್ನು ನಾವು ಒಂದು ವಾರ ತನಕನೂ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು, ಇಲ್ಲ ಆಚೆ ಕೂಡ ಇಟ್ಕೋಬೋದು. ಸೈಡ್ಸಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ ಅಷ್ಟೇ, ಅದನ್ನು ನಾವು ಕಟ್ ಮಾಡಿಬಿಟ್ಟು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ಲೈಸಾಗಿ ಕಟ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊತೀನಿ. ಹಾಗೆ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ನೀವು ನೋಡ್ತಾ ಇರಿ. ಮತ್ತು ನಾನು ಏನನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ನೀಟಾಗಿ ಕೇಳಿಸ್ಕೊಂಡು ಗಮನದಲ್ಲಿ ಇಟ್ಕೊಳ್ತಾ ಇರಿ. ಇದರಿಂದ ಏನೇನು ಲಾಭಗಳಿದೆ, ಇದರಿಂದ ನಮಗಿರೋ ಪ್ರಯೋಜನಗಳೇನು ಅನ್ನೋದನ್ನ ಹೇಳ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಬಾಳೆ ದಿಂಡಿನ ಅದ್ಭುತ ಗುಣಗಳನ್ನು ತಿಳಿದುಕೊಳ್ಳೋಣ. ಇದು 16 ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ವಿಟಮಿನ್ B6 ಮತ್ತು ವಿಟಮಿನ್ C, ಪೊಟ್ಯಾಷಿಯಂ ಮತ್ತು ಕಬ್ಬಿಣಾಂಶದಿಂದ ಸಮೃದ್ಧವಾಗಿದ್ದು, ಇದು ಮಲಬದ್ಧತೆ ಮತ್ತು ಮಧುಮೇಹ, ಅಸಿಡಿಟಿ, ಅಧಿಕ ರಕ್ತದೊತ್ತಡ ಮತ್ತು ಮೂತ್ರನಾಳದ ಸೋಂಕನ್ನು ನಿವಾರಿಸುತ್ತದೆ. ಲಿವರ್ ಸಮಸ್ಯೆ, ಅಲ್ಸರ್, ಮೂತ್ರಪಿಂಡದಲ್ಲಿ ಕಲ್ಲುಗಳು ಮತ್ತು ಪಿತ್ತಕೋಶದಲ್ಲಿ ಕಲ್ಲುಗಳು ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಪಿತ್ತಕೋಶದಲ್ಲಿ ಕೊಲೆಸ್ಟ್ರಾಲ್ನ ಕರಗಿಸೋದಕ್ಕೂ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಯಾವ ಥರ ಸಣ್ಣ ಚೂರುಗಳಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರೊಳಗಡೆಗೆ ನೆನೆಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದೇ ಥರ ನೀವು ಕೂಡ ಹಾಕಿಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಗಾಗಿಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋದ್ರಿಂದ ಮೂತ್ರಪಿಂಡದಲ್ಲಿರೋ ಕಲ್ಲುಗಳು ಮತ್ತು ಪಿತ್ತಕೋಶದಲ್ಲಿರೋ ಕಲ್ಲುಗಳು ಮತ್ತು ಕೊಬ್ಬಿನಾಂಶ ಎಲ್ಲ ಕಡಿಮೆ ಆಗುತ್ತೆ. ಅದು ನಮ್ಮ ದೇಹಕ್ಕೆ ಡೆಟಾಕ್ಸ್ ಥರ ನಮ್ಮ ಬಾಡಿನ ಅದು ಕ್ಲೀನ್ ಮಾಡುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಬಿಟ್ಟು ನಾನು ರುಬ್ಕೊಳ್ತೀನಿ. ಫ್ರೆಂಡ್ಸ್, ಇದು ಕುಡಿಯೋದ್ರಿಂದ ಹೆಣ್ಮಕ್ಳಿಗೆ ಇದು ತುಂಬಾ ಯೂಸ್ಫುಲ್. ಇದು ಯಾಕೆಂದರೆ PCOS ಮತ್ತು PCOD ಪ್ರಾಬ್ಲಮ್ಗಳನ್ನ ಎಷ್ಟೊಂದು ಜನ ಹೆಣ್ಮಕ್ಳು ಅನುಭವಿಸ್ತಿರ್ತಾರೆ ಅಲ್ವಾ, ಅಂಥವರಿಗೆ ಇದು ತುಂಬಾ ಯೂಸ್ಫುಲ್ಲು. ಅಂಥ ಪ್ರಾಬ್ಲಮ್ನ ಇದು ನಿವಾರಿಸುತ್ತೆ ಬೇಗನೆ. ಇದು ಬೆಳಗ್ಗೆ ಸಲ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಅಂದರೆ ಅಸಿಡಿಟಿ ಪ್ರಾಬ್ಲಮ್ ಇರೋರು ಮತ್ತು ಫೈಬ್ರಾಯ್ಡ್ಸ್ ಇರೋರು, ಈ ಥರ ಆರೋಗ್ಯ ಸಮಸ್ಯೆಗಳಿರೋರು ಮಾತ್ರ ಡೈಲಿ ಮಾರ್ನಿಂಗ್ ಟೈಮು ಖಾಲಿ ಹೊಟ್ಟೆನಲ್ಲಿ ತಗೋಬೇಕು. ಆರೋಗ್ಯವಾಗಿರೋರು ವಾರಕ್ಕೊಂದಿನ ಇಲ್ಲ ತಿಂಗಳಿಗೊಂದಿನ ಕುಡೀರಿ. ಇದು ನಮ್ಮ ದೇಹದಲ್ಲಿ ಮತ್ತೆ ಯಾವುದೇ ಥರ ಆರೋಗ್ಯ ಕೆಡದೇ ಇರೋ ಥರ ನೋಡ್ಕೊಳ್ಳುತ್ತೆ. ನಾನು ಇವಾಗ ಇದನ್ನು ರುಬ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟೊಂದು ನಾರಿನಂಶ ಇರುತ್ತೆ ಈ ಬಾಳೆದಿಂಡಿನಲ್ಲಿ ಅಂತ. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿರೋದ್ರಿಂದ ಇದ್ರದ್ದು ರಸ ಬಂದು ಹಸಿರು ಕಲರ್ ಬರುತ್ತೆ ನೋಡಿ.
ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿಲ್ಲ ಅಂದರೆ ಹಾಗೆ ಬೇಕಾದರೂ ಕುಡಿಬೋದು. ಕಲ್ಲುಗಳಿರೋರು ಮಾತ್ರ ಇದು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಗಾಲ ಬ್ಲ್ಯಾಡರ್ ಸ್ಟೋನ್ ಏನಿರುತ್ತೆ ಮತ್ತು ಮೂತ್ರಪಿಂಡದಲ್ಲಿ ಏನೋ ಸ್ಟೋನ್ ಇರುತ್ತೆ ಅಂಥವ್ರು ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕುಡೀರಿ. ಫೈಬ್ರಾಯ್ಡ್ಸ್ ಇರೋರು ಕೂಡ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕುಡೀರಿ. ಈ ಥರ ನಾನು ನೀಟಾಗಿ ಕೈಯಿಂದ ಪ್ರೆಸ್ ಮಾಡಿ ಕೂಡ ರಸನ ತೆಗೆದುಕೊಳ್ತೀನಿ. ಯಾಕೆಂದರೆ ನಾರಿನಂಶದಲ್ಲಿ ಪ್ಯೂರ್ ಆಗಿರುವಂತಹ ಬಾಳೆದಿಂಡಿನ ರಸ ಇರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ನೀಟಾಗಿ ಇಂಟ್ಕೊಂಡು ತಗೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ನೀಟಾಗಿ ಇಂಟ್ಕೊಂಡು ತಗೊಳ್ಳಿ. ಇದರಲ್ಲಿ ತುಂಬ ಪ್ಯೂರ್ ಆಗಿರುವಂತಹ ಬಾಳೆದಿಂಡಿನ ರಸ ಇರುತ್ತೆ. ನಾನು ಇವಾಗ ಹೇಳಿದಂಥ ಆರೋಗ್ಯ ಸಮಸ್ಯೆಗಳಿರೋರು ಈ ಜ್ಯೂಸ್ ತಗೋಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಕೆಲವೊಂದು ಆಹಾರ ಪದ್ಧತಿಗಳು ಕೂಡ ಬದಲಾಯಿಸ್ಕೋಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಅನ್ನ ಮತ್ತು ರಾಗಿ ಚಪಾತಿ ಏನು ಯೂಸ್ ಮಾಡ್ತೀವಿ ಅದನ್ನು ಸ್ವಲ್ಪ 30% ತಗೋಬೇಕು. ಅದ್ರ ಜೊತೆಗೆ ಸೊಪ್ಪು ತರಕಾರಿನ ಜಾಸ್ತಿ ಯೂಸ್ ಮಾಡಬೇಕು. ಮೊಟ್ಟೆ, ಸೊಪ್ಪು, ತರಕಾರಿ ಈ ಥರದನ್ನ ಜಾಸ್ತಿ ತಗೊಳ್ಳಿ. ಸಿಹಿ ತಿಂಡಿಗಳು ಮತ್ತು ಆಯಿಲಲ್ಲಿ ಕರೆದಿರುವಂತಹ ಪದಾರ್ಥಗಳನ್ನ ಪೂರ್ತಿಯಾಗಿ ಬಿಟ್ಟು ಬಿಡಬೇಕು. ಅಂದರೆ ನಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅದು ನಿವಾರಣೆ ಆಗೋ ತನಕ ನಾವು ಈ ಥರ ಜಂಕ್ಸ್ ಫುಡ್ ಆಗಿರ್ಬೋದು, ಸ್ವೀಟ್ ಇರೋವಂಥದ್ದು, ಸಕ್ಕರೆ ಅಂಶ ಜಾಸ್ತಿ ಇರೋವಂಥದ್ದು, ಎಣ್ಣೆಲಿ ಕರೆದಿರೋವಂಥ ಪದಾರ್ಥಗಳನ್ನ ತಗೊಳ್ಳೇಬಾರ್ದು. ಆವಾಗ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಶುಗರ್ ಪೇಷಂಟ್ಗಳಿಗಂತೂ ಇದು ತುಂಬಾ ಯೂಸ್ಫುಲ್ಲು. ಶುಗರ್ ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇದು ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಯಾರಿಗೆಲ್ಲ ಮಲಬದ್ಧತೆ ಪ್ರಾಬ್ಲಮ್ ಅಂದರೆ ಪೈಲ್ಸ್ ಪ್ರಾಬ್ಲಮ್, ಮೂಲವ್ಯಾಧಿ ಏನು ಹೇಳ್ತಾರೆ ಅಂಥ ಪ್ರಾಬ್ಲಮ್ ಕೂಡ ಬೇಗನೆ ನಿವಾರಣೆ ಆಗುತ್ತೆ. ಮತ್ತು ನಮ್ಮ ದೇಹದಲ್ಲಿ ಆಗಿರುವಂಥ ಹಾರ್ಮೋನ್ಸ್ ಬದಲಾವಣೆಗಳು ಅಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಏನಾಗಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಗಮನದಲ್ಲಿಟ್ಕೊಳ್ಳಿ, ಆರೋಗ್ಯ ಸಮಸ್ಯೆ ಇರೋರು ಮಾತ್ರ ಇದನ್ನು ಡೈಲಿ ಒಂದು ಗ್ಲಾಸ್ ಅಂದರೆ 150 ml ಇಂದ 200 ml ಅಷ್ಟು ತಗೋಬೋದು. ಆರೋಗ್ಯ ಸಮಸ್ಯೆ ಇಲ್ಲದೆ ಇರೋರು ತಿಂಗಳಿಗೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಕುಡಿಯೋದು ಉತ್ತಮ. ಹಾಗೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪೇಯ್ನ್ ಏನಿರುತ್ತೆ ಆವಾಗ ಇದನ್ನು 1 ಗ್ಲಾಸ್ ಕುಡಿಯೋದ್ರಿಂದ ಪೀರಿಯಡ್ಸ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಜ್ಯೂಸ್ ಯಾವ ಥರ ಮಾಡಿಕೊಂಡೆ ಅಂತ. ಇವಾಗ ನಾನು ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು ಅರ್ಧ ಪಾಲು ನಿಂಬೆಹಣ್ಣಿನ ರಸನ ಇಂಟ್ಕೊಳ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ನಿಂಬೆಹಣ್ಣ ಸ್ಕಿಪ್ ಮಾಡ್ಕೋಬೋದು, ಬರೀ ಜೇನುತುಪ್ಪ ಮಾತ್ರ ಸೇರಿಸ್ಕೋಬೋದು. ನಾನು ಇಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಪತಾಂಜಲಿ ಜೇನುತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಆರೋಗ್ಯ ಸಮಸ್ಯೆ ಇರೋರು, ಆರೋಗ್ಯ ಸಮಸ್ಯೆ ಇಲ್ಲದೆ ಇರೋರು ಯಾವಾಗ ಬೇಕಾದರೂ ಕುಡಿಬೋದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ.